ಆಶ್ ಮೊಫಾರೆ ಯಾವಾಗಲೂ ಇದನ್ನೇ ಹೇಳುತ್ತಿದ್ದಾರೆ, ನಾವು ಯಾವಾಗಲೂ ನಿಷ್ಪಕ್ಷಪಾತರಾಗಿರಬೇಕು. ಎಲ್ಲ ಜನರು ಸಮಾನರು. ಯಾರಿಗೂ ಬೇರೆಯವರಿಗಿಂತ ಮೊದಲು ಲಿಂಕ್ ಸಿಗುವುದಿಲ್ಲ. ಅದನ್ನು ಮೊದಲು ಆದ್ಯತೆಯ ಸ್ಥಳಗಳಲ್ಲಿ ನೀಡಲಾಗುವುದು. ಅದರ ಜೊತೆಗೆ ಅವರು ಹೇಳುತ್ತಾರೆ, ಈಗ ನೀವು ಹೋಗಬಹುದು ಮತ್ತು ಇದನ್ನು ಮಾಡಬಹುದು. ಮೂಲತಃ ಅವರು ಇದನ್ನೇ ಹೇಳುತ್ತಿದ್ದಾರೆ. ಈವರೆಗೂ ಸೇರಲು ಸಾಧ್ಯವಾಗದ ಎಲ್ಲಾ ಜನರಿಗೆ ಈಗ ಆಯ್ಕೆ ಇದೆ. ಅವರು ಯಾರ ಬಳಿಗೆ ಬೇಕಾದರೂ ಹೋಗಬಹುದು. ನಾನು ನನ್ನದನ್ನೇ ಹೇಳುತ್ತಿಲ್ಲ, ನಾನು ಬೇರೆಯವರದನ್ನೂ ಹೇಳುತ್ತಿಲ್ಲ. ನೀವು ಯಾರನ್ನು ಆರಿಸಿಕೊಳ್ಳುತ್ತೀರೋ ಅದು ನಿಮ್ಮ ಸ್ವಂತ ಆಯ್ಕೆ. ನಿಮಗೆ ಆಯ್ಕೆ ಮಾಡುವ ಹಕ್ಕಿದ್ದು ಚೆನ್ನಾಗಿಲ್ಲವೇ? ಹಾಗಾಗಿ ನನ್ನನ್ನು ಈ ಪ್ರಶ್ನೆ ಕೇಳುತ್ತಿರುವ ಎಲ್ಲ ಜನರಿಗೆ, ಹೌದು, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮುಗಿದಿದೆ, ಅದು ಕೊನೆಗೊಂಡಿದೆ. ಆದರೆ ಈಗ ನಾವು ನೇತಾರನ್ನು ಅನುಸರಿಸಿ ಎಂದು ಕರೆಯುವ ಸಮಯ ಬಂದಿದೆ. ನಿಮ್ಮ ನೇತಾರನ್ನು ಅನುಸರಿಸಿ, ಅವನನ್ನು ಅನುಸರಿಸಿ, ಪ್ರೀತಿಸಿ, ನಂಬಿ. ನಾನು ಹೇಳಿದಂತೆ ನಾನು ಪೀಟರ್ ಶೋರ್ ಬಳಿಗೆ ಹಿಂತಿರುಗುತ್ತೇನೆ. ನನಗೆ ಆ ವ್ಯಕ್ತಿ ತುಂಬಾ ಇಷ್ಟ. ಅವರು ದೃಢವಾಗಿ ನಿಂತಿದ್ದಾರೆ. ಆದರೆ ನಿಮಗೆ ಸಹಾಯ ಮಾಡದ ಅಥವಾ ಮಾರ್ಗದರ್ಶನ ನೀಡದ ಯಾರಾದರೂ ಇದ್ದರೆ ನೀವು ಬೇಕಾದವರ ಬಳಿಗೆ ಹೋಗಬಹುದು. ಅವರು ಜಗತ್ತಿನಲ್ಲಿ ಎಲ್ಲಿದ್ದರೂ ಸರಿ. ನೀವು ಆಫ್ರಿಕಾ ಮಧ್ಯದಲ್ಲಿ ವಾಸಿಸುವ ಬಿಲ್ಲಿ ಬಾಬನ್ನು ಕೂಡ ಆರಿಸಿಕೊಳ್ಳಬಹುದು, ನಿಮಗೆ ಬಿಲ್ಲಿ ಬಾಬ್ ಇಷ್ಟವಾದರೆ. ನಾನು ಬಿಲ್ಲಿ ಬಾಬ್ ಬಳಿ ಇನ್ವೈಟ್ ಲಿಂಕ್ ಕೇಳಲು ಹೋಗ್ತಿದ್ದೇನೆ. ಹಾಗಾಗಿ ನೀವು ಯಾರನ್ನು ಆರಿಸಿಕೊಳ್ಳುತ್ತೀರೋ ಎಂಬುದರ ಬಗ್ಗೆ ಜಾಗರೂಕರಾಗಿರಿ. ನಾನು ಇಂದು ನನ್ನ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದೇನೆ, ಏಕೆಂದರೆ ನಾನು ಇದರ ಬಗ್ಗೆ ಯೋಚಿಸಿದ್ದೆ ಮತ್ತು ನಾನು ಯಾವಾಗಲೂ ಏನನ್ನಾದರೂ ನಿಜವಾಗಿಯೂ ಗಂಭೀರವಾಗಿ ಯೋಚಿಸಿದಾಗ ಮಾತ್ರ ಪೋಸ್ಟ್ ಮಾಡುತ್ತೇನೆ. ಕನ್ನಡದಲ್ಲಿ ಮಾಹಿತಿಗಾಗಿ ಡಿಜಿಟಲ್ ವರ್ಡ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ.